ವೆರಿಕೋಸ್ ವೇನ್ ನರಗಳ ಉಬ್ಬುವಿಕೆ ಇದು ಜೆನೆಟಿಕ್ ಪ್ರಾಬ್ಲಮ್ ಆಗಿರ್ಬೋದು, ಏಜ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತೆ ತುಂಬಾ ನಿಂತ್ಕೊಳ್ಳೋದ್ರಿಂದ ಇದು ಬರ್ಬೋದು. ಇದ್ರ ನಿವಾರಣೆಗೆ ಏನಪ್ಪಾ ಮಾಡ್ಬೇಕು ಅಂತ ಹೇಳಿದ್ರೆ ಕಾಫ್ ರೇಸಸ್ ಮಾಡ್ಬೇಕು. ಕಾಫ್ ನಮ್ಮನ್ನ ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ. ಅದು ರಕ್ತ ಸಂಚಲನ ಹಿಮ್ಮುಖವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆಳಗಡೆಯಿಂದ ಮೇಲ್ಗಡೆಗೆ ರಕ್ತನ ಪಂಪ್ ಮಾಡುತ್ತೆ. ಕಾಫ್ ರೇಸಸ್ ಹೇಗ್ ಮಾಡೋದು? ನೀವು ಈ ತರ ನಿಂತ್ಕೋಬೇಕು. ನಿಮ್ಮ ಕಾಲಿನ ನಡುವೆ ಅಂತರ ಇರ್ಲಿ. ನಿಮ್ಮ 2 ಕೈಗಳನ್ನು ಈ ತರ ಸೊಂಟದ ಮೇಲೆ ಇಟ್ಕೊಂಡು ಈ ತರ ಕಾಫ್ನ ರೇಸ್ ಮಾಡಿ. ಹೀಗೆ 10 ರಿಂದ 15 ಸರಿ ಮಾಡಿ. ನಂತರ ಪಾದ ಹಸ್ತಾಸನ. ನಿಮ್ಮ ಪಾದಗಳ 2 ಒಟ್ಟಿಗೆ ಇರಲಿ. ಉಸಿರು ತಗೊಳ್ತಾ ಕೈನ ಮೇಲ್ ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಕೈಯನ್ನ ನೆಲದ ಮೇಲೆ ಈ ತರ ತಗೊಂಡ್ ಬನ್ನಿ. BP ಇಶ್ಯೂ ಇದ್ರೆ ಮಾಡಕ್ ಹೋಗ್ಬೇಡಿ. ಈ ತರ ಎಷ್ಟಾಗುತ್ತೋ ಅಷ್ಟು ತಗೊಂಡ್ ಬನ್ನಿ. ನಿಮ್ಮ ಕಾಫ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ, ಅದನ್ನ ಅಬ್ಸರ್ವ್ ಮಾಡಿ. 3ನೇದಾಗಿ ವಿಪರೀತ ಕರಣಿ ಅಂತ ಹೇಳ್ತೀವಿ. ನಿಮ್ಮ ಗೋಡೆಗಳ ಸಹಾಯದಿಂದ ನಿಮ್ಮ ಕಾಲುಗಳನ್ನ ಈ ತರ ರೇಸ್ ಮಾಡಿ ಒಂದು 5 ನಿಮಿಷ, ಎಷ್ಟೊತ್ತಾಗತ್ತೆ 10-15 ನಿಮಿಷ ಈ ತರ ಇಟ್ಕೊಳ್ಳಿ. ಕೊನೆಯದಾಗಿ ಈ ತರ ನಿಮ್ಮ ಬೆನ್ನ ಮೇಲೆ ಮಲ್ಕೊಂಡು ಈ ತರ ಸೈಕ್ಲಿಂಗ್, ಇದರಿಂದ ರಕ್ತ ಸಂಚಲನ ಚೆನ್ನಾಗಾಗಿ. ಈ ಎಲ್ಲಾ ಎಕ್ಸರ್ಸೈಸ್ ಗಳನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗಿ ವೆರಿಕೋಸ್ ವೇನ್ ನಿವಾರಣೆ ಆಗುತ್ತೆ. ಥ್ಯಾಂಕ್ ಯು.